ಲೇ ರಾಮ, ನೀನು ಮಾಡಿರೋದು ಎಂತ ದೊಡ್ಡ ತಪ್ಪು ಅಂತ ನಿನಗೆ ಗೊತ್ತು. ಇನ್ನು ನಾ ಸುಮ್ಕಿರಕ್ಕಿಲ್ಲ. ಹನುಮಪ್ಪನ ಮುಂದೆ ಇಟ್ಟಿರೋ ದಾರ ನೀ ಕಟ್ಕೊಳಕ್ ಬಿಡಕ್ಕಿಲ್ಲ. ಕಂಕಣ ಬಿಚ್ಚಿಸ್ಬಿಡ್ತೀನಿ, ದಾರ ಬಿಚ್ಚಿಸ್ಬಿಡ್ತೀನಿ. ಇನ್ನು ಮೇಕೆ ಗಳ್ಳಿ ಒಳಗೆ ಕಾಲಿಡಬಾರ್ದು. ಹೊಂಟಾಗಲ್ಲ ಇಲ್ಲಿಂದ. ಒಳ್ಳು ಗುರುಗಳೇ, ನಂಗೆ ಗೊತ್ತಿದೆ ತೆಪ್ಪಾಗ್ಬಿಟ್ಟೈತೆ. ನಂಗೆ ಕ್ಷಮಿಸ್ಬಿಡಿ ಗುರುಗಳೇ. ನಾನು ಉಸಿರು ಬೇಕಾದ್ರೆ ಬಿಟ್ಬಿಡ್ತೀನಿ, ಆದರೆ ಗಲ್ಡಿ ಮನೆ ಬಿಟ್ಟೋಗು ಅಂತ ಮಾತ್ರ ಹೇಳ್ಬೇಡಿ. ಇದೊಂದು ಕಿತ್ತಾಗ ಕ್ಷಮಿಸ್ಬಿಡಿ ಗುರುಗಳೇ. ಅಲ್ಲೋ, ಆ ಹುಡುಗಿ ನಿನ್ನ ಹೆಸರನ್ನ ಕರ್ಕೊಂಡು ಗಳ್ಳಿ ಒಳಗೆ ಕಾಲಿಟ್ಟವಳೆ. ನನಗೆ ಗೊತ್ತಿಲ್ಲದೆ ಆಗಿರೋದಂತ ಸುಳ್ಳು ಹೇಳ್ತಾ ಇದ್ಯಾ. ನಾವು ನಿನ್ನ ಮೇಲೆ ಸಾನೆ ಭರವಸೆ ಇಟ್ಟಿದ್ದಕ್ಕೆ ನೀನ್ ನಮಗ್ ಕೊಡ್ತಿರೋ ಗುರುದಕ್ಷಿಣೆ ಏನಿಲ್ಲ ಇದು. ಗುರುಗಳೇ, ನನ್ನ ತೆಪ್ಪಾಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ನೊಂದು ಕಿತ್ತಾಗ ನಡೆಯೋಕ್ಕಿಲ್ಲ. ನೀವು ಬೇರೆ ಏನು ಬೇಕಾದ್ರೆ ಶಿಕ್ಷೆ ಕೊಡಿ, ಮಾಡ್ತೀನಿ. ಆದರೆ ದಾರ ಮಾತ್ರ ಬಿಚ್ಚಿಸ್ಕೋಬೇಡಿ. ನನಗೆ ಕ್ಷಮಿಸ್ಬಿಡಿ ಗುರುಗಳೇ. ಹೋಗೋ, ಇನ್ನು 1000 ದಂಡ ಜಾಸ್ತಿ ಒತ್ತಬೇಕು. ಸರಿ ಗುರುಗಳೇ. ನಿಜವಾಗ್ಲೂ ನಾನು ಒಬ್ಳನ್ನೇ ಬಿಟ್ಟು ಬಂದ್ಬಿಡೋದಾ? ಅಲ್ಲ, ನಾನು ಬಿಟ್ಟು ಬಂದು ಮಾಡಿದಾದ್ರೂ ಏನ್ ನೀನು ಇಲ್ಲೇ ಕಾಯ್ಕೊಂಡಿದ್ಯಾ? ರಾಮಣ್ಣ ಒಳಗಿದಾರ ಇಲ್ವಾ ಅಂತ. ಇದಾರೆ, ರಾಮ್ ಅವರು ಒಳಗಡೆನೆ ಇದ್ದಾರೆ. ಇದಾರಾ? ನಿಂಗೆ ಹೇಗೆ ಗೊತ್ತು? ನಾನೇ ಒಳಗೋಗಿ ನೋಡ್ಕೊಂಡು ಬಂದೆ. ಏನು? ನೀನ್ ಗರಡಿ ಮನೆ ಒಳಗೆ ಹೋಗಿದ್ಯಾ? ಅಪ್ಪ ಆಂಜನೇಯ, ಏನಪ್ಪ ಇದು ಹಿಂಗೆ ಮಾಡ್ಬಿಟ್ಟಲ್ಲ? ಮೇಡಮು ಚೈನ್ ಕೇಳಕ್ಕೆ ಬಂದವ್ರ ಹೆಂಗೆ? ಇವಾಗ ಆಚೆ ಕಡೆ ಹೋದರೆ ಪಕ್ಕ ಅವ್ರ ಕೈಲಿ ತಗ್ಲಾಕತ್ತೀನಿ. ಇಲ್ಲೇ ಇರೋದು ಒಳ್ಳೇದು. ಇನ್ನು ಎಷ್ಟೊತ್ತಂತ ಇಲ್ಲೇ ನಿಂತ್ಕೊಂಡಿರೋದು ಜಾನಕಿ? ಗಾಡಿ ಮನೆ ತವ ಹುಡುಗಿರ್ ಬರೋದೇ ತಪ್ಪು ಅಂಥದ್ರಲ್ಲಿ ನೀನು ಒಳಗೆ ಬೇರೆ ಹೋಗಿ ಬಂದಿದ್ಯಾ? ಇನ್ನು ಎಷ್ಟೊತ್ತಂತ ಇಲ್ಲೇ ಕಾಯ್ಕೊಂಡಿರೋದು? ರಾಮ್ ಅವ್ರನ್ನ ಮೀಟ್ ಮಾಡಿದೆ. ನಾನು ಇಲ್ಲಿಂದ ಹೊರಡಲ್ಲ. ನೀನು ಬೇಕಾದರೆ ಹೊರಡೋನು, ನಾನು ವೇಟ್ ಮಾಡ್ತೀನಿ. ಅಷ್ಟು ಹಠ ಯಾಕೆ? ನಾಳೆ ಮಾತಾಡ್ಬೋದಲ್ವಾ? ಇವತ್ತು ಮನೆಯಿಂದ ಕಬ್ಬುಗಳೆಲ್ಲ ಹೊರಗೆ ಹೋಗ್ಲಿಲ್ಲ ಅಂತಂದರೆ ನಾನು ಒಳಗೆ ಹೋಗೋಕ್ಕಾಗಲ್ಲ. ಅಮ್ಮ ಈಗಲೇ ಗರಂ ಆಗಿದ್ದಾರೆ. ಇವತ್ತು ಏನೇ ಆದರೂ ಸರಿ, ಈ ಪ್ರಾಬ್ಲಮ್ ಸಾಲ್ವ್ ಮಾಡಲೇಬೇಕು. ಅಕ್ಕ, ಸುಡ್ತಿದೆ ಚಂದ್ರಿ, ಕೊಡಿ. ನನ್ನ ಗಂಡನ ರಾಶಿ ಫಲ ಹೇಗಿದೆ? ಹೊಸ ಸ್ನೇಹಿತರ ಪರಿಚಯ ಇದ್ದವರೆಲ್ಲ ಏನಾದರೂ ತೋಳಿ ಅಕ್ಕ. ಚಂದ್ರಿ, ಇನ್ನು ಸುಡ್ತಿದೆ ಕಣೆ, ಸರಿಯಾಗಿ ಆರಿಸ್ಕೊಡು. ಸರಿ. ಮಾವನವ್ರ ರಾಶಿ ಹೇಗಿದೆ? ಹೊಸ ಸಂಬಂಧಿಗಳ ಪರಿಚಯ. ಹೊಸ ಸಂಬಂಧನ ಯಾರಿರ್ಬೋದು? ಹಾಗಾದ್ರೆ ನನ್ನ ರಾಶಿಲೇನಿದೆ? ಓಡಾಟ, ಆಯಾಸ. ಛೇ. ಚಂದ್ರಿ, ಕಾಫಿ ಕೊಡು. ಏ ಚಂದ್ರಿ, ಗಮನ ಎಲ್ಲಿದೆ? ಕಾಫಿ ಕೊಡು ಅಂದೆ. ತಗೊಳ್ಳಿ ಅಕ್ಕ. ಅಕ್ಕ, ಈ ಹೊಸ ಸಂಬಂಧ ಅಂದರೆ ಸಾಹೇಬ್ರು ಮತ್ತು ಅಶೋಕಣ್ಣ ರಾಮಣ್ಣಂಗೆ ಹೆಣ್ಣು ನೋಡಕ್ಕೆ ಹೋಗೋರೆ ಅಂತ ಅಲ್ಲೂರ?
ನೀವು ಓದಿ, ಪೇಪರ್ನ ಓದಿ ಅಕ್ಕವ್ರೆ. ಪೇಪರ್ನಾಗ ಇರೋದೆಲ್ಲ ನಿಜ ಅಂತ ನಂಬಕ್ಕಾಯ್ತದ? ಆದ್ರೂ ಹೋಗಿದ್ದ ಕಾರ್ಯ ನೆರವೇರ್ಲಿ ಅಂತ ಸಾರ್ಧಕ್ಕ ಮೊಸರು ಸಕ್ಕರೆ ಕೊಟ್ಟಿದ್ದು ನಿಜ ಅಲ್ಲೂರಾ? ಸೊಸಿಮ್ಮ, ಬಂದ್ರು ನೋಡಿ ಅಕ್ಕವ್ರೆ. ಸಾಹೇಬ್ರು ಎಲ್ಲಿ ಹೋಗೋರೆ ಅಂತ ಸಾರ್ಧಕ್ಕಂಗೆ ಮಾತ್ರ ಗೊತ್ತು ಅನ್ನಿಸ್ತೈತೆ. ಚಂದ್ರಿ, ಹಾ, ಏನು ಹೇಳ್ತಿದ್ಯಾ? ಏನೂ ಇಲ್ಲ ಸಾರ್ಧಕ್ಕ, ಸುಮ್ಮನೆ ಹಂಗೆ ಮಾತಾಡ್ತೀವಿ ಅಷ್ಟೇಯ. ಸೊಸೆಮ್ಮ, ಮೇಷ್ಟ್ರು ನಿಮ್ಮನ್ನು ನೋಡಕ್ಕೆ ಬಂದವ್ರೆ. ಏನು ಮುಖ್ಯವಾದ ವಿಷಯ ಅಂತೆ. ಹೊರಗಡೆ ನಿಂತವ್ರೆ, ಕುಂತ್ಕೊಳ್ಳಿ ಅಂತ ಹೇಳಿ ಬಂದೀವ್ನಿ. ಏನು ಕೂತ್ಕೋ ಅಂದ್ರ? ಯಾರು ಹೇಳಿದ್ದು ನಿಮಗೆ? ಯಾರನ್ನ ಎಲ್ಲಿ ಇಡಬೇಕು ಅನ್ನೋದನ್ನ ಮೊದಲು ಕಲ್ತ್ಕೊಳ್ಳಿ ಶಾರದಕ್ಕ. ಹೋಗಿ ಅವನಿಗೆ ನಿಂತ್ಕೊಳ್ಳೋದಕ್ಕೆ ಹೇಳಿ. ನಾನು ಬರೋವರೆಗೂ ಕಾಯ್ಲಿ. ಸರಿ. ಶಾರದಕ್ಕ, ಇನ್ನು ಮುಂದೆ ಏನೇ ಮಾಡೋದಿದ್ರು ನನ್ನ ಕೇಳಿ ಮಾಡಿ. ಹೊರಡಿ. ನಮಸ್ಕಾರ ಮಿಶ್ರೆ, ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ. ಓಹೋ, ಏನ್ ರಕ್ಪತಿ ಸರ್, ಇಸ್ಕೂಲಿಗೆ ರಜಾನ ಇವತ್ತು? ಮನೆ ಕಡೆಗೆ ಬಂದ್ಬಿಟ್ಟಿದ್ದೀರಿ? ಇಲ್ಲ ಚಂದ್ರೆ, ಹಾ, ಇಲ್ಲ ಚಂದ್ರಮ್ಮರೇ, ಈ ಸ್ಕೂಲ್ ಏನು ರಜಾ ಇಲ್ಲ, ಒಂದು ಕೆಲಸ ಇತ್ತು. ಏನ್ ಕೆಲಸ ಮೇಷ್ಟ್ರೆ? ನಮಸ್ಕಾರ ಅಮ್ಮರೇ. ಅದು ಈ 5 ಜಿಲ್ಲೆಗಳಲ್ಲೂ ಮೊದ್ಲಕ್ಕಿಂತ ನಮ್ಮ ಸ್ಕೂಲ್ಗೆ ಕಂಪ್ಯೂಟರ್ ತಂದಿರೋದು ತರಿಸಿದ್ದು ಯಾರು ಅನ್ಕೊಂಡ್ರಿ? ನಾನೇ, ಈ ರಘುಪತಿ. ಸರಿ, ಅದಕ್ಕೆ ಯಾಕೆ ಇಷ್ಟೊಂದು ಖುಷಿ? ಅದು ಇದರಿಂದ ನಿಮಗೆ ಪ್ರಮೋಷನ್ ಸಿಗುತ್ತೆ ಅಂತ ಆಸೆ ಇಟ್ಕೊಂಡಿದ್ರೆ ಅದನ್ನ ಈಗಲೇ ಮರ್ತು ಬಿಡಿ. ಸಂದಾಗಯ್ಯ ತಮಾಷೆ ಮಾಡ್ತೀರಾ ಅಮ್ಮೋರೆ ನೀವು. ವಿಷಯ ಏನು ಅಂತ ಹೇಳಿ ಮೇಸ್ಟ್ರೆ, ನನಗೆ ಟೈಮ್ ಇಲ್ಲ. ಅದೇ ಅಮ್ಮೋರೆ, ಹೊಸ ಕಂಪ್ಯೂಟರ್ ಉದ್ಘಾಟನೆಗೆ ತಾವೇ ಮುಖ್ಯ ಅತಿಥಿಗಳಾಗಿ ಬರಬೇಕು, ಕರೆಯವ ಅಂತ ಬಂದೆ. ಓ ಹೌದಾ ಚಂದ್ರಿ, ಇವತ್ತು ನಮ್ಮ ಡೈರಿಲಿ ಏನಾದರೂ ನಮಗೆ ಫ್ರೀ ಟೈಮ್ ಇದೆಯಾ? ಅಯ್ಯಯ್ಯೋ ಇಲ್ಲಪ್ಪ, ಆಗಕ್ಕೆ ಇಲ್ಲ. ಅಕ್ಕವ್ರಿಗೆ ಇವತ್ತು 1 ನಿಮಿಷನೂ ಪುರ್ಸೋತೇ ಇಲ್ಲ. ಅಮ್ಮೋರೆ, ಹೊಸಿ ಕರುಣೆ ತೋರಿಸಿ. ನಮ್ಮಂಥವ್ರಿಗೆ ನಿಮ್ಮಂಥವ್ರ ನೆರವು ಬೇಕೇ ಬೇಕು. ಶಾನೆ ಸಮಯ ತಗೊಳಕ್ಕಿಲ್ಲ ಅಮ್ಮೋರೆ, 2 ಗಂಟೆಲಿ ಎಲ್ಲ ಮುದೋಯ್ತದೆ. ಏನು 2 ಗಂಟೆನಾ? ಬೇಡ 1 ಗಂಟೆ ಅಮ್ಮೋರೆ. 1 ಗಂಟೆನಾ? ನೋ ಚಾನ್ಸ್. ಇಲ್ಲ ಬೇಡ, ಅರ್ಧ ಗಂಟೆ. ಎಲ್ಲದಕ್ಕಿಂತ ಗುಣ ಮುಖ್ಯ. ಒಳ್ಳೆಯವನಾಗಿದ್ದು ಮನ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ತಗೊಳ್ಳಿ ಸ್ವೀಟ್ನ, ತಗೊಳ್ಳಿ. ಹಂಗಾದ್ರೆ ನಿಂಗೆ ರಾಮಣ್ಣನೇ ಸರಿ. ಏನು? ಆದರೆ ಅವರು ಬ್ರಹ್ಮಚಾರಿಯಾಗೇ ಇರಬೇಕು ಅಂದ್ಕೊಂಡಿದ್ದಾರೆ. ನೀ ಸ್ವಲ್ಪ ವಿಚಾರಿಸ್ಕೋಬೇಕು.